1/4/2026 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಹಕಾರಿ ಕಾರ್ಯಭಾರ ಮತ್ತು ವ್ಯವಹಾರದ ಅವಶ್ಯಕತೆ ಗಮನ ಇಟ್ಟುಕೊಂಡು ಸಹಕಾರಿ ಕನಿಷ್ಠ ವೇತನ ಕಾಯ್ದೆಯನ್ನು ಪರಿಗಣಿಸಿ ಅವ್ರ ಸಿಬ್ಬಂದಿಗಳಿಗೆ ವೇತನ ಶ್ರೇಣಿಯನ್ನು ಮತ್ತು ಇನ್ನಿತರ ಭತ್ಯೆಯನ್ನು ನಿರ್ಧರಿಸತಕ್ಕದ್ದು ಅಂತೇಳಿ ಈಗ ಬಂದಿದೆ. ಇದನ್ನಿಟ್ಕೊಂಡು ಯಾರ್ಯಾರಿಗೆ ಕನಿಷ್ಠ ವೇತನ ಮಾಡ್ತಾ ಇಲ್ಲ ನೀವು ಅದನ್ನು ಆ ಬೋರ್ಡಿಗೆ ಈ ಸರ್ಕ್ಯುಲರ್ ಪ್ರಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕನಿಷ್ಠ ವೇತನ ಏನಿದೆ ಇದು ಅದಕ್ಕೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಲೇಬರ್ ಕೋಡಲ್ಲಿ. ಕನಿಷ್ಠ ವೇತನ ಕೋಆಪರೇಟಿವ್ ಸೆಕ್ಟರ್ಗೆ ಎಷ್ಟು ಕನಿಷ್ಠ ವೇತನ ಫಿಕ್ಸ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೀವು ನಿಮ್ಮ ಬೋರ್ಡಿಗೆ ಇಟ್ಟು ಬೋರ್ಡಲ್ಲಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶಗಳು ಇದೆ. ಇಲ್ಲಿವರೆಗೆ ಸರ್ಕ್ಯುಲರ್ ಇರಲಿಲ್ಲ, ಈಗ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಜೊತೆಗೆ ಉಪವಿಧಿ ಮತ್ತು ಸಿಬ್ಬಂದಿ ಸೇವಾ ನಿಯಮವನ್ನು ಅನುಸರಿಸಬೇಕು. ಇದ್ರ ಬಗ್ಗೆ ಸಿಬ್ಬಂದಿ ನೇಮಕಾತಿ ಮತ್ತು ಇದ್ರ ಬಗ್ಗೆ ನಿಮ್ಮ ಬೈಲಾದಲ್ಲಿ ಏನಿದೆ, ಸರ್ವಿಸ್ ರೂಲ್ಸಲ್ಲಿ ಏನಿದೆ ಅದನ್ನು ಪಾಲನೆ ಮಾಡಲಿಕ್ಕೆ ಅವಕಾಶಗಳಿದೆ. ಜೊತೆಗೆ ವೃಂದ ಬಲವನ್ನು ಮಿತಿಯೊಳಗೆ ನೇಮಕವನ್ನು ಮಾಡ್ಕೊಳ್ಳುವಂಥದ್ದು. ವೃಂದ ಬಲ ಕೇಡರ್ ಸ್ಟ್ರೆಂತ್ ಅಪ್ರೂವಲ್. ನಾವು ಮೇಜರಾಗಿ ಮಿಸ್ಟೇಕ್ ಮಾಡ್ತಾ ಇರೋದು ಏನಂದರೆ ಕೇಡರ್ ಸ್ಟ್ರೆಂತ್ ಅಪ್ರೂವಲೇ ಇರಲ್ಲ. ಅಂದರೆ CO ಇಷ್ಟು ಪೋಸ್ಟ್ ಸ್ಯಾಂಕ್ಷನಿಂಗ್ ಅಂತ ಹೇಳ್ತೀವಲ್ಲ, CO ಒಂದು ಪೋಸ್ಟು, ಕ್ಲರಿಕಲ್ ಇಷ್ಟು ಪೋಸ್ಟು, ಅಟೆಂಡರ್ ಇಷ್ಟು ಪೋಸ್ಟು ಅಂತೇಳಿ ಕೇಡರ್ ಸ್ಟ್ರೆಂತ್ ಅಪ್ರೂವಲ್ನ ಜನರಲ್ ಬಾಡಿಯಲ್ಲಿ ತಗೊಳ್ಬೇಕು. ಇಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಂತಿಲ್ಲ ಸಂವರ್ಧಕ ಕಾಯ್ದೆಯಲ್ಲಿ. ಬಟ್ ಇಲ್ಲಿ ನೀವು ಜನರಲ್ ಬಾಡಿಯಲ್ಲಿ ಅದನ್ನು ಕೇಡರ್ ಸ್ಟ್ರೆಂತನ್ನು ಇಟ್ಟು ಅಪ್ರೂವಲ್ ತಗೊಳ್ಳುವಂಥದ್ದು ಕೆಲಸವನ್ನು ಕೇಡರ್ ಸ್ಟ್ರೆಂತ್ ಅಪ್ರೂವಲ್ ಮಾಡಬೇಕು. ಜೊತೆಗೆ ನಿಯಮ 6L ಸಮಿತಿಯನ್ನು ರಚನೆಯನ್ನು ಮಾಡಬೇಕು. ರೂಲ್ 6L ಪ್ರಕಾರ ಸಭೆ ರೂಲ್ 6L ಪ್ರಕಾರ ನಿಮ್ಮ ಸಂಸ್ಥೆಯ ಅಧ್ಯಕ್ಷತೆ ಇರ್ತಾರೆ ಈ ಕಮಿಟಿಗೆ, ನೇಮಕಾತಿ ಸಮಿತಿಗೆ. ಬೋರ್ಡಿಂದ ಒಬ್ಬರು ರೆಪ್ರೆಸೆಂಟೇಟಿವ್ಸು, ಫೆಡರಲ್ ಕೋಆಪರೇಟಿವ್ ಒಬ್ಬರು ರೆಪ್ರೆಸೆಂಟೇಟಿವ್ಸು, ಔಟ್ಸೈಡ್ ಎಕ್ಸ್ಪರ್ಟ್ ಒಬ್ಬರು, CEO ಇಸ್ ಎ ಮೆಂಬರ್ ಸೆಕ್ರೆಟರಿ. ಇದ್ರ ಪ್ರಕಾರ ಕಮಿಟಿಯನ್ನು ರಚನೆ ಮಾಡಿಕೊಂಡು ಕಮಿಟಿ ಮೀಟಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇದರಲ್ಲಿದೆ. ಸಭೆ ನಡೆಸೋ ವಿಧಾನ, ಬೋರ್ಡಿಗೆ ಯಾವ ರೀತಿ ನೀವು ಮೀಟಿಂಗ್ ಕರೆಯುವಂಥ ಇದಿದೆ, 7 days ನೋಟಿಸು, 3 days ನೋಟಿಸು, ಅದೇ ಪ್ರಕಾರ ಸಭೆ ನಡೆಸುವಂಥ ವಿಧಾನವನ್ನು ಇಲ್ಲಿನೂ ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆ ಅಷ್ಟೇ, 1 ಕೋಟಿಗಿಂತ ಕಡಿಮೆ ಇರುವಂಥ ದುಡಿಯೋ ಬಂಡವಾಳ ಸಂಸ್ಥೆಗಳಿಗೆ ಇಲ್ಲಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆ ಉಳಿದೆಲ್ಲ ಸಂಸ್ಥೆಗಳು ಪತ್ರಿಕಾ ಪ್ರಕಟಣೆ ಮೂಲಕನೇ ಸಿಬ್ಬಂದಿ ನೇಮಕಾತಿಯನ್ನು ಮಾಡಬೇಕಾಗುತ್ತೆ. ಸಂಯುಕ್ತ ಸಹಕಾರಿ ಪ್ರತಿನಿಧಿಗೂ ಅಷ್ಟೇ, ನೀವು ನೇಮಕಾತಿ ಮಾಡ್ಕೊಂಡು ಅಂತಲ್ಲ, ನೇಮಕಾತಿಗಿಂತ ಪೂರ್ವದಲ್ಲೇ ಸಂಯುಕ್ತ ಸಹಕಾರಿಗೆ ಒಂದು ಲೆಟರ್ ಬರೆದು ನಮ್ಮ ನೇಮಕಾತಿ ಯಾರನ್ನ ಮಾಡ್ಕೋಬೇಕು ಅನ್ನೋದನ್ನ ನೀವು ಒಂದು ಅಲ್ಲಿಂದ ಪರ್ಮಿಷನ್ ತೊಗೊಂಡ್ರೆ ಅಲ್ಲಿಂದ ನೇಮಕಾತಿ ಹೆಡ್ ಆಫೀಸಿಂದನೇ ನೇಮಕಾತಿ ಆದೇಶಕ್ಕೆ ಇಂಥವ್ರನ್ನ ನೇಮಕ ಮಾಡಿ ಆದೇಶವು ಬರುತ್ತೆ. ಆಯ್ಕೆ ಮಾಡುವ ಪೂರ್ತಿ ವಿವೇಚನಾಧಿಕಾರಿ ಸಮಿತಿಗಿರುತ್ತೆ. ಅಂತಿಮ ಪಟ್ಟಿ ಅನುಮೋದನೆ ಮಾಡುವಂಥದ್ದು ಆಡಳಿತ ಮಂಡಳಿಗೆ ಅಧಿಕಾರ ಇರುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳ ವಿವರವನ್ನು ಆಡಳಿತ ಮಂಡಳಿಗೆ ಮಂಡಿಸಿ ನಂತರದಲ್ಲಿ ನೇಮಕಾತಿ ಪತ್ರವನ್ನು ನೀಡುವಂಥದ್ದು. ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣ ಆದ ನಂತರದಲ್ಲಿ, ವರದಿ ಸಲ್ಲಿಕೆ ಆದ ನಂತರದಲ್ಲಿ ಸಮಿತಿಯನ್ನು ಮುಂದುವರಿಸಬೇಕೋ ಬೇಡೋ ಅನ್ನೋದು ಡಿಸಿಷನ್ ನಿಮ್ಮ ಆಡಳಿತ ಮಂಡಳಿಗೆ. ಯಾಕಂದರೆ ದೊಡ್ಡ ಸಂಸ್ಥೆ ಆದರೆ ಬಿಟ್ಟು ಹೋಗುವಂಥ ಸಹಜ ಇರುತ್ತೆ. ಪ್ರತಿ ಸತಿ ಕಮಿಟಿಯನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತೇಳಿ ಇದೊಂದು ಆಪ್ಷನನ್ನು ಈ ಸರ್ಕ್ಯುಲರ್ ನೀಡಲಾಗಿದೆ. ನೇಮಕಾತಿ ಸಮಿತಿಯನ್ನು ಅದೇ ಸಮಿತಿಯನ್ನು ಮುಂದುವರಿಸಬೇಕಾ ಅಥವಾ ವಿಸರ್ಜನೆ ಮಾಡಬೇಕಾ ನಿಮ್ಮ ಬೋರ್ಡಲ್ಲಿ ರೆಸೊಲ್ಯೂಷನ್ ಮಾಡಬೇಕು. ಮತ್ತು ಈ ರೀತಿಯ ಎಲ್ಲ ಪ್ರಕ್ರಿಯೆ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಸಂಯುಕ್ತ ಸಹಕಾರಿಗೆ ವರದಿಯನ್ನು ಸಲ್ಲಿಸಬೇಕು. ಇನ್ನೂ ತುಂಬ ಜನ ಏನು ಮಾಡ್ತೀವಿ ಅಂದರೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ, ಗುತ್ತಿಗೆ ಆಧಾರ ನೇಮಕಾತಿಯೂ ಅಷ್ಟೇ. ಗುತ್ತಿಗೆ ಆಧಾರ ನೇಮಕಾತಿ ಆದರೆ 11 ತಿಂಗಳು ಮಾತ್ರ ಗುತ್ತಿಗೆ. ಆ ಟರ್ಮ್ ರಿನ್ಯೂವಲ್ ಮಾಡಬೇಕು ಅಥವಾ ಟರ್ಮಿನೇಟ್ ಮಾಡಬೇಕು. ಇಲ್ಲ ಅಂದರೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಅದು ಉಳಿದಂತೆ ನೀವು ಗುತ್ತಿಗೆ ಆಧಾರದಲ್ಲಿ ತೊಗೊಂಡ್ರು ಕಂಟಿನ್ಯೂ ಮಾಡಿದರೆ ರಿನ್ಯೂ ಮಾಡಬೇಕು, ಅದ್ರ ಆ ಪ್ರೊಸೀಜರ್ನ ಮಾಡಬೇಕಾಗುತ್ತೆ. ಈಗಾಗಲೇ ಸೋಮೇಜಿ ಸರ್ ಹೇಳಿದ್ರು, ಅದು 13ನೇ ಪಾಯಿಂಟಲ್ಲಿ ಅಲ್ಲೇನು ಹೇಳಿದಾರೆ, 60 ವರ್ಷ ಮೀರಿದ ಯಾವುದೇ ವ್ಯಕ್ತಿಯನ್ನು ಸಿಬ್ಬಂದಿಯಾಗಿ ನೇಮಕ ಮಾಡಲಿಕ್ಕೆ ಅವಕಾಶಗಳು ಇಲ್ಲ. 60 ವರ್ಷ ಮೀರಿದ್ರೆ ಅಂತ ಯಾವುದೇ ವ್ಯಕ್ತಿ, ಯಾಕಂದರೆ ನಮ್ಮ ಲೇಬರ್ ಆ್ಯಕ್ಟ್ ಪ್ರಕಾರ 60 ವರ್ಷದ ನಂತರ ಯಾವುದೇ ಅಂದರೆ ಲೇಬರ್ ಇದನ್ನು ಅವ್ರಿಗೆ ಇದು ಮಾಡಲಿಕ್ಕಾಗಲ್ಲ. ಬಟ್ ಒಂದೇನಂದರೆ ನೀವು ಅಂತ ಯಾರೋ ಬೇಕು ಅಂತ ಹೇಳಿದ್ರೆ ಸಲಹೆಗಾರರಾಗಿ ನೀವು ನೇಮಕ ಮಾಡ್ಕೊಳ್ಬೋದು. ನಿಮ್ಮ ಬೋರ್ಡಿಗೆ ಸಲಹೆಗಾರರಾಗಿ ಮಾಡ್ಬೋದು. ಫುಲ್ ಟೈಮ್ ಎಂಪ್ಲಾಯಿ ಅಂತೇಳಿ ಮಾಡಲಿಕ್ಕೆ ಅವಕಾಶಗಳು ಇಲ್ಲ. ಅಂದರೆ CEO ಆಗಿ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಮೋಸ್ಟ್ಲಿ ಅಂದರೆ ನಿಮಗೆ ಅಕೌಂಟಬಿಲಿಟಿ ಇರ್ಬೋದು. ಸರ್ಕಾರ ಒಂದು ಲೇಬರ್ ಇದ್ರ ಪ್ರಕಾರ 60 ವರ್ಷ ಮಾತ್ರ ಫಿಕ್ಸ್ ಮಾಡಿದೆ. 60 ವರ್ಷಕ್ಕಿಂತ ನೀವು ಮುಂದುವರಿಸಬೇಕು ಅಂದರೆ ಬೋರ್ಡ್ ಅಡ್ವೈಸರ್ ಅಂತ ಮಾಡ್ಬೋದು. ಬಟ್ CEO ಆಗಿ ಮುಂದುವರಿಸಲಿಕ್ಕೆ ಅವಕಾಶಗಳಿಲ್ಲ. ಇದು ಇಲ್ಲಿವರೆಗೆ ಸರ್ಕ್ಯುಲರ್ ಇಲ್ಲ. ಈಗ ಸರ್ಕ್ಯುಲರ್ 1/4 ಎಫೆಕ್ಟ್ ಕೊಟ್ಟಿದ್ದಾರೆ. ಯಾರ್ಯಾರು ಇದ್ರ ಬಗ್ಗೆ ಇದೆ ಅದನ್ನು ಬೋರ್ಡ್ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥದ್ದು ಮಾಡಿ. ಇಷ್ಟು ಅಂಶಗಳು ಸರ್ಕ್ಯುಲರ್ ಬಗ್ಗೆ, 4 ಸರ್ಕ್ಯುಲರ್ ಬಗ್ಗೆ ಸ್ವಲ್ಪ ಸ್ಪೀಡಾಗಿ ಹೋಗಿದ್ದೀನಿ ಸಮಯದ ಅಭಾವದಿಂದಾಗಿ. ಯಾವುದೇ ವಿಷಯಗಳ ಬಗ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದು ಕೇಳ್ಬೋದು, ಅಥವಾ ಇನ್ನೂ ಏನಾದರೂ ಕ್ಲಾರಿಟಿ ಬೇಕಾದರೂ ಇದ್ರ ಬಗ್ಗೆ ಕೇಳ್ಬೋದು. ಏನೋ ಇದೆಯಾ?